ಅದರ ತಾತ್ಸಾರ ವರಯೋಗ ಮಾರ್ಗವಿನ ಮಂಕುತಿಮ್ಮ ಅನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಳ್ತಾ ಈ ಮುಕ್ತಕ ಅನ್ನುವ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವನ್ನ ಪ್ರಚುರಪಡಿಸಲಿಕ್ಕಾಗಿಯೇ ಸ್ಥಾಪನೆಯಾದಂತಹ ಕರ್ನಾಟಕ ಮುಕ್ತಕ ಸಾಹಿತ್ಯ ಅಕಾಡೆಮಿ ಟ್ರಸ್ಟ್ನ ಈ ಸಮಾರಂಭ ಒಂದು ಅತ್ಯಂತ ಅರ್ಥಪೂರ್ಣ ಸಮಾರಂಭ. 24ನೇ ವಾರ್ಷಿಕೋತ್ಸವ. 24 ವರ್ಷಗಳ ಕಾಲ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಬರುವಂತಹದ್ದು ಬಹಳ ಕಠಿಣದ ಪರಿಶ್ರಮದ ಸಾಹಸದ ಕೆಲಸ. ಅಂತಹ ಕಾರ್ಯವನ್ನು ಮಾಡ್ತಾ ಇರುವ ನನ್ನ ಗೆಳೆಯ ಚಂದ್ರಶೇಖರ್ ಅವರು ಹೇಳಿದ ಹಾಗೆ ಯುವ ಉತ್ಸಾಹಿ ಡಾಕ್ಟರ್ ಸನ್ಮಾನ್ಯ ರಾಮ್ ಪ್ರಸಾದ್ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಈ ಸಮಾರಂಭದಲ್ಲಿ ಕೃತಿಗಳನ್ನ ಬಿಡುಗಡೆ ಮಾಡಲಿಕ್ಕೆ ಒಂದು ಕೃತಿಯನ್ನು ಬಿಡುಗಡೆ ಮಾಡಿ ಅವರು ಈ ನಾಡಿನ ಸಾಹಿತ್ಯ ಕ್ಷೇತ್ರದ ಶಿಖರದಂತೆ ಇರುವ ನನ್ನ ಸಹೋದರಿ ಪ್ರೊಫೆಸರ್ ಪದ್ಮಾಶೇಖರ್ ಅವರು. ಪದ್ಮಾಶೇಖರ್ ಅವರು ಒಂದು ನಿರ್ಭೀತವಾದಂತಹ ವ್ಯಕ್ತಿತ್ವವುಳ್ಳಂಥವರು, ನ್ಯಾಯನಿಷ್ಠರು, ದಾಕ್ಷಿಣ್ಯ ಪರ ನಾನಲ್ಲ ಅನ್ನುವ ಅಣ್ಣನವರ ಮಾತಿಗೆ ಅನ್ವರ್ಥವಾಗಿರುವವರು. ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ನಾಗರಾಜ್ ಅವರೇ, ಕಿರಣ್ ಸಿಗ್ನೇಹಳ್ಳಿ ಅವರೇ, ರಾಮ್ ಪ್ರಸಾದ್ ಅವರೇ, ಸತೀಶ್ ಬೆಳ್ಳೂರ್ ಅವರೇ, ಸಂತೋಷ್ ಕುಮಾರ್ ಅವರೇ, ಲೀಲಾ ಪ್ರಕಾಶ್ ಅವರೇ, ಅಭಿನವ ಡಿ.ವಿ. ಗುಂಡಪ್ಪನವರಾದಂತಹ ನನ್ನ ಆತ್ಮೀಯ ಅಣ್ಣ, ಮುದ್ದಾಗಿರುವ ಮುದ್ದುರಾಮನ ಕರ್ತೃ ಸನ್ಮಾನ್ಯ ಸದಾಶಿವಪ್ಪನವರೇ, ಕೆ.ಸಿ. ಶಿವಪ್ಪನವರೇ, ಮತ್ತು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಜಯಪ್ಪನವರೇ, ಪ್ರಾಸ್ತಾವಿಕ ಮಾತುಗಳಿಗೆ ನಾಡಿನಲ್ಲಿ ಹೆಸರಾದಂತಹ ನನ್ನ ಆತ್ಮೀಯ ಮಿತ್ರ ಚಂದ್ರಶೇಖರ್ ಅವರೇ, ಶಾಸ್ತ್ರ ಓದಿದರೇನು, ಮಂತ್ರ ಜಪಿಸಿದರೇನು, ಕೇಳಿ ಪುರಾಣವ ತಲೆದೂಗಿದರೇನು, ಅನುಕಂಪ ಇಲ್ಲದಿರೆ ಆ ಬದುಕು ಬದುಕೇನು, ಕರುಣೆ ಶಾಸ್ತ್ರದ ಸಾರ ಮುದ್ದುರಾಮ. ಎಂತ ಅದ್ಭುತವಾದಂತಹ ಮುಕ್ತಕಗಳನ್ನ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಕಾಣುತ್ತೇವೆ. ಸಂಸ್ಕೃತ ಸಾಹಿತ್ಯದಲ್ಲಿಯೂ ನಾವು ಸೂಕ್ತಿ, ಸುಭಾಷಿತ, ಲೋಕೋಕ್ತಿಗಳ ಹೆಸರಿನಲ್ಲಿ ಮುಕ್ತಕಗಳನ್ನ ಕಾಣ್ತೇವೆ. ಮುಕ್ತಕಗಳು ಅದರ ಹೆಸರೇ ಹೇಳುವಂತೆ ಮುಕ್ತವಾಗಿರುವಂತದ್ದು. ಅಲ್ಲಿ ಭಾವನೆಗಳು ಮುಕ್ತವಾಗಿರುತ್ತೆ. ಆ ಭಾವನೆಗಳು ಅಂತರಂಗದಲ್ಲಿ ಮೂಡುವಂತಹ ಭಾವನೆ, ಸಮಾಜದ ಅನುಭವದ ಹಿನ್ನೆಲೆಯಲ್ಲಿ ಮೂಡಿ ಬಂದ ಮುಕ್ತಕಗಳು, ಜನಸಾಮಾನ್ಯರ ನೋವು ನಲಿವುಗಳ ನಡುವೆ ಅರಳಿದ ಮುಕ್ತಕಗಳು, ಬದುಕಿಗೆ ಏನೋ ಒಂದು ನಿರ್ದಿಷ್ಟ ಸಮಾಧಾನವನ್ನು ತಂದುಕೊಡಬೇಕು ಅನ್ನುವ ದಿಸೆಯಲ್ಲಿ ರಚಿತವಾದಂತಹದ್ದು ಮುಕ್ತಕಗಳು. ಮುಕ್ತಕಗಳು ಕೇವಲ ಆ ಮುಕ್ತಕಗಳ ರಚನೆಕಾರನ ಮನೋಲ್ಲಾಸ, ಮನೋರಂಜನೆಗಾಗಿ ರಚಿತವಾದಂತಹದ್ದಲ್ಲ. ಅದಕ್ಕೊಂದು ಸಂದೇಶ ಅದರಲ್ಲಿದೆ, ಅದರೊಂದು ಸದಾಶಯ ಇದೆ, ಅದರೊಂದು ಲೋಕ ಪ್ರೀತಿ ಇದೆ, ಲೋಕ ಕಲ್ಯಾಣದ ಆಶೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಕವಿರಾಜ ಮಾರ್ಗಕಾರರಿಂದಲೂ ಸಹ ಈ ಮುಕ್ತಕಗಳ ಒಂದು ಸಾಮ್ರಾಜ್ಯವನ್ನೇ ಕನ್ನಡ ಸಾಹಿತ್ಯದಲ್ಲಿ ಕಾಣ್ತೇವೆ. ಅದರಲ್ಲೂ ವಿಶೇಷವಾಗಿ ಕುವೆಂಪುರವರು ಇರ್ಬೋದು, ಟಿ.ಎಂ. ಶ್ರೀ, ಬಿ.ಎಂ. ಶ್ರೀ, ಡಿ.ವಿ.ಜಿ ಅವರು, ರಾಜರತ್ನಂ ಅವರು, ಸಿ.ಪಿ.ಕೆ ಅವರು, ಮತ್ತು ಇತ್ತೀಚಿನ ದುಂಡಿರಾಜ್, ಜಗದೀಶ್ ಶಿವಶಂಕರ್, ಬಿ.ಆರ್. ಲಕ್ಷ್ಮಣರಾವ್ ಇಂಥ ಅನೇಕ ಕವಿಗಳ ಹೃದಯದಲ್ಲಿ ಬಹಳ ಸುಂದರವಾಗಿ ಮೂಡಿ ಬಂದಂತಹ ಒಂದು ಅಮೂಲ್ಯವಾದಂತಹ ಸೌಂದರ್ಯದ ಅನುಭವದ ಪುಷ್ಪಗಳು ಈ ಮುಕ್ತಕಗಳು. ಈ ಮುಕ್ತಕಗಳನ್ನ ಜಾನಪದ ಸಾಹಿತ್ಯದಲ್ಲಿ ಮೂಲತಃ ಕಾಣ್ತೇವೆ. ಜಾನಪದ ಸಾಹಿತ್ಯ ಎಲ್ಲ ಸಾಹಿತ್ಯದ ಕರುಳು ಬಳ್ಳಿ ಇದ್ದ ಹಾಗೆ. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎನಕಂದ, ಜ್ಯೋತಿಯಾಗು ಜಗತ್ತೆಲ್ಲ. ಎಂತಹ ಮುಕ್ತಕ ಇದು!
ಈ ಮುಕ್ತಕದಲ್ಲಿ ಎಂತಹ ಅವಿನಾಭಾವವಾದಂತಹ ಅನುಭವದ ಸಂದೇಶ ಇದೆ. ನನ್ನ ಮಗ ಏನಾಗಬೇಕು ಅಂತ ಹೇಳಿ ಒಬ್ಬ ತಾಯಿ ಹೇಳ್ತಾ ಇದ್ದಾರೆ. ಆಕೆ ಯಾವುದೇ ಯೂನಿವರ್ಸಿಟಿಯಲ್ಲಿ ಓದ್ದವಳಲ್ಲ, ಕಾಲೇಜಿನಲ್ಲಿ ಓದಂಥವಳಲ್ಲ, ಪದವಿಯನ್ನು ಪಡೆದವಳಲ್ಲ. ಆದರೆ ಈ ಜೀವನಾನುಭವ ಅನ್ನುವ ವಿಶ್ವವಿದ್ಯಾನಿಲಯದಲ್ಲಿ ತನ್ನ ಅನುಭವದ ಹಿನ್ನೆಲೆಯಲ್ಲಿ ಒಂದು ಕನಸನ್ನ ಕಾಣ್ತಾರೆ. ಈ ಮುಕ್ತಕಗಳು ಕನಸನ್ನ ಕಾಣುವಂತ ಸಂದೇಶ ಸಾಗುತ್ತೆ. ನನ್ನ ಮಗ ಏನಾಗ್ಬೇಕು ಅನ್ನುವಾಗ ಹೇಳ್ತಾನೆ, ಆಚಾರ ಕೆಲಸನಾಗ್ಬೇಕಪ್ಪ. ಎಂತ ಸಂದೇಶ! ಎಷ್ಟು ಲಕ್ಷ ಪದಗಳಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಎಷ್ಟು ದೊಡ್ಡ ಮಹಾಕಾವ್ಯಗಳನ್ನು ಬರೆದ್ರು ಸಹ ಆ ಎಲ್ಲ ಮಹಾಕಾವ್ಯಗಳ ತಿರುಳು ಇಷ್ಟೇ. ಆಚಾರಕ್ಕೆ ಅರಸ, ನೀತಿಗೆ ಪ್ರಭುವ, ಮಾತಿನಲ್ಲಿ ಚೂಡಾಮಣಿಯಾಗು. ಈ ಮುಕ್ತಕ ಚೂಡಾಮಣಿ, ಮಾತಿನ ಚೂಡಾಮಣಿ. ಮತ್ತೆ ಜ್ಯೋತಿ ಆಗು ಜಗಕ್ಕೆ ಅಲ್ಲ. ಜ್ಯೋತಿ ಕೆಲಸ ಏನು? ಅಂಧಕಾರವನ್ನು ದೂರ ಮಾಡ್ತಕ್ಕಂಥ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಅನ್ನುವ ಹಾಗೆ ಆ ಜ್ಞಾನದ ದೀಪ್ತಿಯನ್ನ ಜನಮಾನಸದ ಹೃದಯದಲ್ಲಿ ಬೆಳಗುವ ಈ ಮುಕ್ತಕಗಳು ತುಂಬಾ ಸರಳವಾಗಿ ಸಹಜವಾಗಿ ಮೂಡಿ ಬರುವಂತಹ ಅನುಭವದ ರತ್ನಗಳು. ಇದಕ್ಕೆ ದೀರ್ಘವಾದಂತಹ ಶಾಸ್ತ್ರೀಯ ಅಧ್ಯಯನ ಬೇಕಿಲ್ಲ. ಕವಿ ಹೇಳ್ತಾನೆ, ಡಿವಿಜಿಯವರು ಹೇಳ್ತಾರೆ, ಪಂಡಿತರ ಶಾಸ್ತ್ರಿಗಳೇ ಮಿಥ್ಯೆಯು ಸತ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ಕಂಠೀರ ನೀರು ಹೃದಯದ ಆಳ ತಿರುವುಗಳ ದಂಡ ಅದನುಳಿದ ನುಡಿ ಮಂಕುತಿಮ್ಮ. ಎಂತ ಅದ್ಭುತವಾದಂತ ಮಾತು! ಪಂಡಿತರ ಶಾಸ್ತ್ರಿಗಳೇ ಮಿಥ್ಯೆಯು ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ಕಂಡಿದ್ದೀರ ನೀವು ನರರ ಹೃದಯದ ಆಳ ಬಿರುವುಗಳ, ಜನಮಾನಸದ ನೋವು ನಲಿವುಗಳನ್ನ ಅರ್ಥ ಮಾಡಿಕೊಳ್ಳದಂತಹ ಸಾಹಿತ್ಯ ಅದು ಸಾಹಿತ್ಯವೇ ಅಂತ ಪ್ರಶ್ನೆ ಮಾಡ್ತಾರೆ. ಆ ಸಾಹಿತ್ಯದ ಕಡಲಿನಲ್ಲಿ ನಾವು ಸರ್ವಜ್ಞನನ್ನು ಕಾಣ್ತೇವೆ. ಸರ್ವಜ್ಞ ಎಷ್ಟು ಸೊಗಸಾದ ಮುಕ್ತಕಗಳಲ್ಲಿ ಹೇಳ್ತಾನೆ, ಜಾತಿಹೀನನ ಮನೆಯ ಜ್ಯೋತಿತಾಹೀನಡೆ ಜಾತಿ ವಿಜಾತಿ ಬೇಡ ದೇವ ನುಡಿದಾತನೇ ಜಾತ ಸರ್ವಜ್ಞ. ಇದಕ್ಕಿಂತಲೂ ಒಳ್ಳೆಯ ವ್ಯಾಖ್ಯಾನ ಎಲ್ಲಿದೆ ನಮಗೆ? ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮ ಮತ್ತು ಪದವತ್ತು ಕೈಲಾಸ ವಿಜ್ಞಾನವತ್ತು ಸರ್ವಜ್ಞ. ಇಂತಹ ಅನೇಕ ಮುಕ್ತಗಳನ್ನು ಅನುಭವದ ಹಿನ್ನೆಲೆ, ಇದು ಆಧ್ಯಾತ್ಮಿಕ ನೆಲೆಯಲ್ಲಿ ಬಂದಿದೆ, ಸಾಮಾಜಿಕ ನೆಲೆಯಲ್ಲಿ ಬಂದಿದೆ, ಸೈದ್ಧಾಂತಿಕ ನೆಲೆಯಲ್ಲಿ ಬಂದಿದೆ. ಹೀಗಾಗಿ ಮುಕ್ತಕಗಳು ಅದು ಮುಕ್ತವಾಗಿ ಹರಡಿದಂತಹ ಒಂದು ಅನುಭವದ ಚಿಂತನೆಗಳು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಾನು ನಮ್ಮ ಮುತ್ತುರಾಮರ ಒಂದೆರಡು ಗಮನಗಳನ್ನು ಬರ್ಕೊಂಡು ಬಂದೆ ಮುಕ್ತಕಕ್ಕೆ. ಎಲ್ಲಿ ಹೋದರು ಹೂಮಾಲೆ ಇದ್ದವರು, ಬೊಗಸೆಯಲ್ಲಿ ಹೊಗಳಿಕೆಯ ಧಾರೆ ಎರೆದವರು, ವೈಭವದ ಉಪಚಾರ ನಿನಗಲ್ಲವ ಮರುಳೆ ಪದವಿ ಲಕ್ಷ್ಮಿಯ ತಂಗಿ ಮುತ್ತುರಾಮ. ಜಗತ್ತಿನಲ್ಲಿ ಎಲ್ಲರೂ ಓಲೈಸೋದು ನಮ್ಮ ಹಣವನ್ನ, ಸಂಪತ್ತನ್ನ, ಅಧಿಕಾರ. ಕವಿ ಹೇಳ್ತಾರೆ, ಡಿವಿಜಿಯವರು ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣುಗಂಡು ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ ತಿನ್ನುವುದು ದಾತವನೇ ಮಂಕುತಿಮ್ಮ ಅಂತೆ. ಈ ಮನ್ನಣೆಯ ಆಸೆ, ಅಧಿಕಾರದ ಆಸೆ, ಸಂಪತ್ತಿನ ಆಸೆ ಇದೇನು ಮಾಡುತ್ತೆ? ಮನುಷ್ಯನ ಆತ್ಮಸಾಕ್ಷಿಯನ್ನ ನಾಶ ಮಾಡುತ್ತೆ ಅನ್ನುವ ಸಂದೇಶವನ್ನು ಕೊಡತಕ್ಕಂಥ ಈ ಚಿಂತನೆಗಳು ನಮ್ಮ ಇವತ್ತು ಯುವ ಮಿತ್ರರಿಗೆ, ಮಕ್ಕಳಿಗೆ ತಲುಪಬೇಕು. ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ, ಈ ಮುಕ್ತಕಗಳನ್ನ ಯುವಕರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ನಮ್ಮ ಸಾಹಿತ್ಯದ ಎಲ್ಲ ಸೌಂದರ್ಯದ, ಗಾಂಭೀರ್ಯದ, ಮಾಧುರ್ಯದ ವರ್ಗಾವಣೆ ಆಗಬೇಕಾದದ್ದು ಯುವ ಮನಸ್ಸುಗಳಿಗೆ, ಯುವ ಸಮುದಾಯಕ್ಕೆ, ಜನಾಂಗಕ್ಕೆ. ಆಗ ಈ ಮುಕ್ತಕಗಳಿಗೆ ಹೆಚ್ಚಿನ ಮಹತ್ವ ಬರುತ್ತೆ. ವಿಶಿಷ್ಟವಾದಂತಹ ರೀತಿಯಲ್ಲಿ ವಚನಕಾರರು ಎಂತಹ ಮುಕ್ತಗಳು ರಚಿಸಿದ್ದಾರೆ, ದಾಸರು ಎಂತಹ ಮುಕ್ತಗಳನ್ನು ರಚಿಸಿದ್ದಾರೆ. ಬಸವಣ್ಣರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಈ ಮುಕ್ತಕದ ಮೂಲ ಆಶಯವೇ ಆ ನುಡಿದರೆ ನುಡಿ, ನಡೆ ನುಡಿಯಲ್ಲಿನ ಸಮನ್ವಯ. ದಯೆ ಧರ್ಮದ ಮೂಲವಯ್ಯ, ಒಂದೇ ಒಂದು ಸಾಕು. ದಯವೇನು ಸಾಕಲ ಪ್ರಾಣಿಗಳೆಲ್ಲರಲ್ಲಿ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ.
ಇಲ್ಲಿ ಸಲ್ಲವಳು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವಳು ಅಲ್ಲಿಯೂ ಸಲ್ಲರಯ್ಯ. ಇಂತಹ ಸರಳವಾದ ಮಾತುಗಳ ಮೂಲಕ ಜನಮಾನಸವನ್ನ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಈ ಮುಕ್ತಕಗಳು ಮಾಡ್ತಾರೆ. ಈ ಮುಕ್ತಕಗಳಲ್ಲಿ ವಿಡಂಬನೆಯೂ ಇದೆ. ಕೆಲವೊಮ್ಮೆ ಹಾಸ್ಯದ ಮೂಲಕವೂ ಸಹ ಸಮಾಜವನ್ನು ತಿದ್ದುವಂತ ಕೆಲಸವನ್ನು ಮುಕ್ತಕಗಳಲ್ಲಿ ಮಾಡ್ತೇವೆ. ನನಗೆ ಸನ್ಮಾನ್ಯ CPK ಅವರ ಒಂದು ಕವನವನ್ನು ಹೋಗ್ತಾ ಇದೆ. ಅವ್ರು ಹೇಳ್ತಾರೆ, ಗಾಂಧಿ ಜಯಂತಿ ಎಂದು ಮಾಂಸವನ್ನು ತಿನ್ನಬಹುದೇ ಎಂಬ ಪ್ರಶ್ನೆಯೊಮ್ಮೆ ಮನಸ್ಸಿಗೆ ಬಂತು. ಮರುಕ್ಷಣದಲ್ಲಿ ಮನಸ್ಸು ಹೇಳಿತು, ಅಯ್ಯೋ ಹುಚ್ಚ, ಗಾಂಧಿಯನ್ನೇ ತಿಂದಿದ್ದೇವೆ, ಇನ್ನು ಮಾಂಸದಲ್ಲಿ ಏನಿದೆ? ಇಷ್ಟು ಒಂದು ಮಾರ್ಮಿಕವಾದಂತಹ ಸಂದೇಶವನ್ನ ಅತ್ಯಂತ ಸರಳವಾದ ಹಾಸ್ಯದ ನೆಲೆಯಲ್ಲಿ ಮೂಡಿಸ್ತಕ್ಕಂಥ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ. ಇದು ಶಾಸ್ತ್ರೀಯದ ಗಾಂಭೀರ್ಯ ಇಲ್ಲ, ಇಲ್ಲಿ ಅಂತರಂಗದ ಸೌಂದರ್ಯ ಇದೆ ಮತ್ತು ಇದರಲ್ಲಿ ಕಾವ್ಯಮಯ ಗುಣಗಳನ್ನೂ ಸಹ ನಾವು ಕಾಣ್ತೇವೆ. ಮುದ್ದುರಾಮನ DVಜಿಯವರ ಸರ್ವಜ್ಞನ ವಚನಕಾರರ ದಾಸರ ಪದಗಳನ್ನು ಹಾಡ್ತಾ ಇದ್ರೆ ಮನಸ್ಸು ತುಂಬಾ ಮುದುಗೊಳ್ಳುತ್ತೆ. ಈ ಸಾಹಿತ್ಯದ ಉದ್ದೇಶವೇ ಮನುಷ್ಯನ ಮನಸ್ಸನ್ನು ಹಗುರಗೊಳಿಸುವಂತದ್ದು, ಜೀವನದಲ್ಲಿ ಜೀವನೋತ್ಸಾಹವನ್ನು ಉಂಟು ಮಾಡತಕ್ಕಂಥದ್ದು, ಜೀವನೋಲ್ಲಾಸವನ್ನು ಉಂಟು ಮಾಡತಕ್ಕಂಥದ್ದು. ಇವತ್ತು ನಾವು ಕುಳಿತಿರ್ತಕ್ಕಂಥವರಿಗೆ ದಯವಿಟ್ಟು ಕ್ಷಮಿಸಬೇಕು, ನಾವೆಲ್ಲ 60+ ಇದ್ದೀವಿ. ಆದ್ರೂ ಸಹ ನಿಮ್ಮಲ್ಲಿ ಉತ್ಸಾಹ ನೋಡಿ, ಇಷ್ಟು ಜನ ಬಂದಿದ್ದೀರಿ. ಯುವಕರ ಹೆಸರನ್ನ, ಯುವಕರ ಪಟ್ಟಿಯನ್ನು ನೋಡ್ತಾ ಹೋದ್ರೆ 5-6 ಜನ ಯುವಕರು ಸಿಗ್ಬೋದು. ನಾನು ಯುವಕನೇ ಆ ದೃಷ್ಟಿ. ನಮ್ಮ ಇವತ್ತಿನ ಎಲ್ಲ ವೇದಿಕೆಯ ಮೇಲಿನಲ್ಲೂ ಯುವಕ ಯುವತಿಯರೇ. ಆದ್ರೆ ಇವತ್ತು ಈ ವಯೋಮಾನದ ದೃಷ್ಟಿಯಿಂದ ಈ ಸಾಹಿತ್ಯವನ್ನು ರಚಿಸಿ ಅವುಗಳ ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡುವ ದಿಸೆಯಲ್ಲಿ ಎಲ್ಲ ಸಂಸ್ಥೆಗಳು ಕೆಲಸ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದಿನಕರ ದೇಸಾಯಿ ಎಂತ ಅದ್ಭುತವಾದಂತಹ ಕೆಲಸ. ಅವನ ಮಾತನ್ನು ಹೇಳ್ತಾರೆ ಎಷ್ಟೋ ಸೊಗಸಾಗಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಎಂತ ಅದ್ಭುತವಾದ ಮಾತು. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿದು ಬಿಡಿ, ಮೇಲೆ ಬೀಳಲಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಇದು ಕವಿಯ ಆಶಯ. ಕವಿಯ ಆಶಯ ಏನಂದ್ರೆ ತನ್ನ ಬದುಕು ಸಾರ್ಥಕಗೊಳ್ಳಬೇಕು ಅಂತೇಳಿ. ಆ ಸಾರ್ಥಕಗೊಳ್ಳಬೇಕಂತ ದಿಸೆಯಲ್ಲಿ ಕವಿ ಕೇವಲ ಕಾವ್ಯವನ್ನ ರಚಿಸದೆ ಸಾಕು, ಆ ಕಾವ್ಯದ ರೀತಿಯಲ್ಲಿ ಬದುಕಬೇಕು. ಇವತ್ತು ಅನೇಕ ಜನ ಬರಹಗಾರರು ಬದುಕೇ ಬೇರೆ, ಅವರ ಬರಹವೇ ಬೇರೆ. ಬದುಕು ಮತ್ತು ಬರಹ ಒಂದಾದಾಗ ಆ ವ್ಯಕ್ತಿ ಒಬ್ಬ ಕಾವ್ಯ ಯೋಗಿ ಆಗ್ತಾನೆ. ಸಾಹಿತಿ ಆಗೋದಕ್ಕಿಂತ ಒಬ್ಬ ಸಾಹಿತ್ಯ ಯೋಗಿ ಆಗುವಂತಹ ದಿಸೆಯಲ್ಲಿ ನಾವೆಲ್ಲ ಪ್ರಯತ್ನ ಪಡಬೇಕು. ಅನೇಕ ಫಸ್ಟಿಗೆ ಯಾಕೆ ನಾವು ಶರಣರನ್ನ ಯಾಕೆ ನಾವು ಹೆಚ್ಚು ಗೌರವಿಸ್ತೇವೆ ಅಂದ್ರೆ ಅವರು ಹೇಳಿದ್ರು, ನಡೆ ನುಡಿ ಒಂದಾಗಬೇಕು, ಲಿಂಗ ಮೆಚ್ಚಿ ಅಹುದಹುದೇ ಹೊರಡಿದ ನುಡಿದಿನ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯ ದೀಪ್ತಿ ಅಂತಿರಬೇಕು, ಸ್ಫಟಿಕದ ಶಲಾಕೆ ಅಂತಿರಬೇಕು. ಕೊನೆಗಿರ್ತಾರೆ, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಇವತ್ತೇನಾಗಿದೆ, ಢಾಂಬಿಕತೆಯ ಸೋಗಲಾಡಿತನದ ಎಡಪಂಥದ ಹೆಸರಿನಲ್ಲಿ ಮೌಲ್ಯಗಳನ್ನೇ ನಿರಾಕರಿಸುವಂತಹ, ಶತಶತಮಾನಗಳಿಂದ ಮೂಡಿ ಬಂದಂತಹ ಚಿಂತನೆಗಳನ್ನೇ ಧೂಳಿಪಟ ಮಾಡತಕ್ಕಂಥ ಒಂದು ಕ್ರಾಂತಿಕಾರಕ ಹೆಸರಿನಲ್ಲಿ ಈ ಜಗತ್ತಿನ ಮೌಲ್ಯಗಳನ್ನು ಅಲ್ಲಾಡಿಸುವಂತ ಸ್ಥಿತಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಾಹಿತಿಗಳಿಗೆ ವಿಶೇಷ ಜವಾಬ್ದಾರಿ ಇದೆ. ಈ ಸಮಾಜವನ್ನ ಸರಿಯಾದ ದಾರಿಯಲ್ಲಿ ತರ್ತಕ್ಕಂಥ, ತಮ್ಮ ಆತ್ಮದ ಕಲ್ಯಾಣ ಜೊತೆಗೆ ಲೋಕ ಕಲ್ಯಾಣ ಮಾಡತಕ್ಕಂಥ ಒಂದು ವಿಶಿಷ್ಟವಾದಂತಹ ಒಂದು ಮೌಲ್ಯವನ್ನ, ಗುರಿಯನ್ನ ಸಾಧಿಸಬೇಕು ಅನ್ನೋ ಮಾತನ್ನು ಹೇಳ್ತಾ, ಈ ಮುಕ್ತಕ ಈ ಸಂಸ್ಥೆಯಿಂದ 24 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಸನ್ಮಾನ್ಯ ರಾಮ್ ಪ್ರಸಾದ್ ಅವರು ಸುಮಾರು ಒಂದು 50 ಸಾರಿ ಟೆಲಿಫೋನ್ ಮಾಡಿದ್ದಾರೆ, ಸಾರ್ ನೀವು ಬರಬೇಕು ಅಂತ. ನಾನು ಅಂದ್ಕೊಂಡಿದ್ದೀನಿ, ಯಾರಾದ್ರೂ ಮನೆಗೆ, ಮಗಳ ಮನೆಗೆ ಕರೀತಾರಲ್ಲ ಮದುವೆಗೆ, ಆ ರೀತಿಯ ಪ್ರೀತಿಯ ಕರೆಯಿಂದ ಅವರು ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಅದು ಸಾಹಿತ್ಯದ ಪ್ರೀತಿ. ಯಾರಿಗೆ ಸಾಹಿತ್ಯದ ಪ್ರೀತಿ ಇರುತ್ತೆ ಅವ್ರು ನಿಜವಾದ ಮನುಷ್ಯರಾಗ್ತಾರೆ, ನಿಜವಾದ ಮಾನವರಾಗ್ತಾರೆ. ಅದನ್ನ ಆಗ್ಲೇ ಹೇಳ್ದ, ಚಾಗದ ಭೋಗದ ಕರದ ಹೇರದ ಕೊಟ್ಟಿ ಆನಂದಕ್ಕೆ ಕೋಳಿಗೆ ಆಗರವಾದ ಮಾನಸರಿ ಮಾನಸ. ಇಷ್ಟು ಮಾತು ಈ ಸಂದರ್ಭದಲ್ಲಿ ಹೇಳಿದ, ಈ ಮುಕ್ತಕ ಸಾಹಿತ್ಯ ಮುಕ್ತವಾದ
ಹೃದಯದ ಭಾವನೆಗಳನ್ನ ಜನಮಾನಸಕ್ಕೆ ಹುಟ್ಟಿಸಿ ಜನರನ್ನ ಉಲ್ಲಾಸ ಉತ್ಸಾಹ ಬದುಕಿನ ಒಂದು ಹಬ್ಬ ಬದುಕು. ರವೀಂದ್ರನಾಥ್ ಠಾಗೂರ್ ಅದನ್ನು ಹೇಳ್ತಾರೆ, ಲೈಫ್ ಇಸ್ ಅ ಫೆಸ್ಟಿವಲ್, ಸೆಲೆಬ್ರೇಟೆಡ್. ಜೀವನ ಒಂದು ಹಬ್ಬ, ಇದೊಂದು ಉತ್ಸಾಹದ ಹಬ್ಬ, ಅದನ್ನು ಆಚರಣೆ ಮಾಡುವ ಸಂಭ್ರಮದಿಂದ ಅಂತ ಹೇಳಿ. ಅಂತಹ ಸಂಭ್ರಮ ನಿಮ್ಮದಾಗಲಿ ಅಂತ ಆಶಿಸಿ ನನ್ನಲ್ಲಿ ಸಮಾರಂಭಕ್ಕೆ ಆಹ್ವಾನಿಸಿದ ಸನ್ಮಾನ್ಯ ರಾಮಪ್ರಸಾದ್ ಅವರಿಗೆ ಮತ್ತು ವಿಶೇಷವಾಗಿ ನನ್ನ ಗೆಳೆಯ ಪ್ರಾಸ್ತಾವಿಕ ಮಾತುಗಾರ ಚಂದ್ರಶೇಖರ್ ಅವರಿಗೆ ಅಭಿನಂದಿಸಿ, ಈ ಸಂದರ್ಭದಲ್ಲಿ ನೋಡಿದ ಶಿವಪ್ಪನವರು ತಾವೇ ದೊಡ್ಡ ಕವಿಗಳಾಗಿ ತಾವು ತಮ್ಮ ಹೆಸರಿರ್ತಕ್ಕಂಥ ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿದ್ರೂ ಸಹ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರುವಂತ ಒಬ್ಬ ವ್ಯಕ್ತಿ ಎಷ್ಟು ಸರಳವಾಗಿ ಮುಂದೆ ಕೊಡ್ತಿದ್ದಾರೆ. ಅವರಿಗೆ ನಾನು ಅಭಿವಂದಿಸಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಲು ಮಾತು ಮುಗಿಸ್ತೇನೆ. ನಮಸ್ಕಾರ. ಅಕಾಡೆಮಿಯ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮುಕ್ತಕಗಳ ವೈಶಿಷ್ಟ್ಯವನ್ನ, ಮುಕ್ತಕ ಕವಿಗಳ ಮುಕ್ತಕ ರಚನೆಗಳನ್ನ ಉಲ್ಲೇಖಿಸುತ್ತಲೇ ಈ ದಿನವನ್ನು ಹಬ್ಬವಾಗಿಸಿದಂತಹ ಶ್ರೀಯುತ ಸೋಮಶೇಖರ್ ಅವರಿಗೆ ಧನ್ಯವಾದಗಳು. ಅವರು ಇದೀಗ ಗೌರವ ಸಮರ್ಪಣೆಯಿಂದ ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸಿಕೊಳ್ಳುತ್ತಾರೆ.